ಎಲ್ಲರಿಗೂ ತರಗತಿಗೆ ಸ್ವಾಗತ. ಇವತ್ತು ನಾವು ಭಾರತ ಸಂವಿಧಾನದ ಪ್ರಸ್ತಾವನೆಯ ಬಗ್ಗೆ ನೋಡಿಕೊಳ್ಳೋಣ. ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ಸ್. ಪ್ರಸ್ತಾವನೆಯ ಹಿನ್ನೆಲೆ, ಪ್ರಸ್ತಾವನೆಯ ಮಹತ್ವ, ಪ್ರಸ್ತಾವನೆಯ ಸಂವಿಧಾನದ ಭಾಗವೇ, ಪ್ರಸ್ತಾವನೆಯು ಸಂವಿಧಾನದ ತಿದ್ದುಪಡಿ, ಪ್ರಸ್ತಾವನೆಯ ಪ್ರಮುಖ ಪದಗಳು ಮತ್ತು ವಿವರಣೆ, ಭಾರತ ಪ್ರಜೆಗಳು. ಕ್ವಶನ್ ಮುಖಾಂತರ ಏನಂದ್ರೆ ನೋಡೋಣ. ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಒಂದನೇದು, ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಇದು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ. ಇದನ್ನು 2 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಈ ಮೇಲಿನ ಎಲ್ಲ ನೋಡಿ. ಒಂದೇ ಹೇಳಿಕೆ ಏನಂದರೆ ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಸರಿ. ಇದು ಏನಂದರೆ ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಸರಿಯಾಗಿದೆ. ಇದು ಸಂವಿಧಾನದ ಭಾಗವಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ನೀಡಿದೆ. ಆದರೆ ಏನಂತಂದ್ರೆ 3 ಪ್ರಕರಣಗಳಿವೆ. 3 ಪ್ರಕರಣಗಳಂತಂದ್ರೆ ಪ್ರತಿಯೊಂದು ಪ್ರಕರಣ ಏನು ಮಾಡ್ತಾವ ಅಂತಂದ್ರೆ ಸಪ್ರೇಟಾಗಿ ಏನಂತಂದ್ರೆ ಒಂದೊಂದು ತೀರ್ಪನ್ನೇ ನೀಡುತ್ತವೆ. ಆದರೆ ಇತ್ತೀಚೆಗೆ ಇದು ಸಂವಿಧಾನದ ಭಾಗವಲ್ಲ ಎಂದು ಹೇಳಿದ್ದೆ. ಇದು ತಪ್ಪಾಗಿದೆ. ಇದನ್ನು 2 ಬಾರಿ ತಿದ್ದುಪಡಿ ಮಾಡಲಾಗಿದೆ. ನಮ್ಮ ಪ್ರಸ್ತಾವನೆ ಏನಂತಂದ್ರೆ ನಾವು ಒಂದೇ ಒಂದು ಬಾರಿ ಏನಂತಂದ್ರೆ ತಿದ್ದುಪಡಿಯನ್ನು ಮಾಡಲಾಗಿವೆ. 1976ರಲ್ಲಿ 42ನೇ ತಿದ್ದುಪಡಿ ಮುಖಾಂತರ ಏನಂತಂದ್ರೆ 3 ಪದಗಳನ್ನು ಸೇರ್ಪಡೆ ಮಾಡಿದ್ದೇವೆ. ಆ 3 ಪದಗಳೇನಂತಂದ್ರೆ ಸಮಾಜವಾದಿ, ಸೋಷಲಿಸ್ಟ್ ಆ್ಯಂಡ್ ಜಾತ್ಯತೀತ. 3ನೇ ಪದ ಇಂಟಿಗ್ರಿಟಿ. ಜಾತ್ಯತೀತ ಮೀನ್ಸ್ ಸೆಕ್ಯುಲರ್ ಅಂತೇಳಿ, ಸೆಕ್ಯುಲರ್. 3ನೇ ಪದ ಏನಂತಂದ್ರೆ ಅಂತರ್ಗತ. ಈ 3 ಪದಗಳನ್ನು 42ನೇ ತಿದ್ದುಪಡಿ ಮುಖಾಂತರ 1976ರಲ್ಲಿ ಸೇರ್ಪಡೆ ಮಾಡಲಾಗಿದೆ. ಆದರೆ ಒಂದೇ ಬಾರಿ ಏನಂತಂದ್ರೆ ನಾವು ತಿದ್ದುಪಡಿಯನ್ನು ಮಾಡಲಾಗಿದೆ. ಈಗ ಸರಿಯಾದ ಉತ್ತರ ಏನಾಗ್ತಿದೆ? ಇದು ನ್ಯಾಯಾಲಯದಲ್ಲಿ ಜಾರಿಗೊಳಿಸಲು ಸಾಧ್ಯವಿಲ್ಲ. ಇದು ಮಾತ್ರ ಏನಂದ್ರೆ ಸರಿಯಾಗಿದೆ. ನೆಕ್ಸ್ಟ್ ಏನಂತಂದ್ರೆ 2ನೇ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ತಿದ್ದುಪಡಿ ಮಾಡುವ ಮೂಲಕ ಪೀಠಿಕೆಯನ್ನು ಬದಲಾಯಿಸಬಹುದು? ಅಂದ್ರೆ ಎಷ್ಟನೇ ಒಂದು ತಿದ್ದುಪಡಿ ಮುಖಾಂತರ ಪೀಠಿಕೆಯನ್ನು ಬದಲಾಯಿಸಬಹುದು? ಈಗಂದ್ರೆ ಮೊದಲ ಬಾರಿಗೆ ಏನಂತಂದ್ರೆ ತಿದ್ದುಪಡಿ ಆಗಿದೆ. ಇವಾಗಂತಂದ್ರೆ 1976 42ನೇ ತಿದ್ದುಪಡಿ ಮುಖಾಂತರ ಏನಂದ್ರೆ ಸಂವಿಧಾನದಲ್ಲಿ 3 ಪದಗಳನ್ನು ಸೇರ್ಪಡೆ ಮಾಡಲಾಗಿದೆ. ಆದರೆ ಏನಂತಂದ್ರೆ ಈ 3 ಪದಗಳನ್ನು ಸೇರ್ಪಡೆ ಮಾಡ್ಬೇಕಂತಂದ್ರೆ ಎಷ್ಟನೇ ಒಂದು ಆರ್ಟಿಕಲ್ ಪ್ರಕಾರ ಏನಂದ್ರೆ ತಿದ್ದುಪಡಿಯನ್ನು ಮಾಡಬಹುದು. 368ನೇ ವಿಧಿ ಪ್ರಕಾರ ಏನಂತಂದ್ರೆ ನಾವು ತಿದ್ದುಪಡಿಯನ್ನು ಮಾಡಬಹುದು. ಈ 368ನೇ ವಿಧಿ ಏನಂತಂದ್ರೆ ಸಂವಿಧಾನದ 20ನೇ ಭಾಗದಲ್ಲಿದೆ. ಏಕೈಕ ವಿಧಿಯನ್ನು ಹೊಂದಿರುವ ಒಂದು ಭಾಗ ಅಂತಂದ್ರೆ 20ನೇ ಭಾಗ. ಏಕೈಕ ವಿಧಿಯನ್ನು ಹೊಂದಿರುವ ಸಂವಿಧಾನದ ಭಾಗ ಅಂತಂದ್ರೆ 20ನೇ ಭಾಗ. ಅದರಲ್ಲಿ ಅಂದರೆ 368ನೇ ವಿಧಿಯನ್ನು ಒಳಗೊಂಡಿದೆ. 2ನೇ ಪ್ರಶ್ನೆ ಮುಗಿತಲ್ಲ. 3ನೇ ನೋಡ್ರಿ. ಪೀಠಿಕೆಯಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವದ ಆದರ್ಶಗಳನ್ನು ಯಾವುದರಿಂದ ತೆಗೆದುಕೊಳ್ಳಲಾಗಿದೆ? ಇಟ್ ಮೀನ್ಸ್ ಅಂದ್ರೆ ಯಾವ ಒಂದು ದೇಶದಿಂದ ತೆಗೆದುಕೊಳ್ಳಲಾಗಿದೆ? ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ರಷ್ಯನ್, ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಫ್ರಾನ್ಸ್ನಿಂದ ಸಂವಿಧಾನ ಪೀಠಿಕೆಯಲ್ಲಿ ಅಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಆದರ್ಶಗಳನ್ನು ತೆಗೆದುಕೊಳ್ಳಲಾಗಿದೆ. 4ನೇ ಪ್ರಶ್ನೆ, ನ್ಯಾಯದ ಆದರ್ಶಗಳು ಸಾಮಾಜಿಕ, ಆರ್ಥಿಕ, ರಾಜಕೀಯ ಇವುಗಳನ್ನು ತೆಗೆದುಕೊಳ್ಳಲಾಗಿದೆ. ಯಾವ ಒಂದು ದೇಶದಿಂದ ಅಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ತೆಗೆದುಕೊಳ್ಳಲಾಗಿದೆ. ಆಪ್ಷನ್ ಎ ಯುನೈಟೆಡ್ ಕಿಂಗ್ಡಮ್, ಬಿ ಫ್ರಾನ್ಸ್, ಸಿ ರಷ್ಯಾ, ಡಿ ಇರಾನ್. ಸರಿಯಾದ ಉತ್ತರ ರಷ್ಯಾ. 4ನೇದು ಮುಗಿತಲ್ರಿ. ನೆಕ್ಸ್ಟ್ 5ನೇ ನೋಡ್ರಿ. ಸಂವಿಧಾನದ ಗುರುತಿನ ಚೀಟಿಯಾಗಿ ಪ್ರಸ್ತಾವನೆಯನ್ನು ಯಾರು ಕರೆದಿದ್ದಾರೆ? ಸಂವಿಧಾನದ ಪ್ರಸ್ತಾವನೆ ಏನಂದ್ರೆ ಸಂವಿಧಾನದ ಗುರುತಿನ ಚೀಟಿ ಅಂತೇಳಿ ಕರೆದವರು ಯಾರು? ಆಪ್ಷನ್ ಎ ಎನ್ ಎ ಪಾಲ್ಟಿವಾಲಾ ಅಲ್ರಿ, ಇದು ಪಾಲ್ಕಿವಾಲಾ ಆಗ್ಬೇಕ್ರಿ. ಯಾರಂತಂದ್ರೆ ಪಾಲ್ಕಿವಾಲಾ. ಸ್ವಲ್ಪ ಮಿಸ್ಟೇಕ್ ಆಗ್ಯಾದ್ರಿ. ಪಾಲ್ಕಿವಾಲಾ.
ಎರಡನೇದು ಕೆ ಮುನ್ಷಿ, ಮೂರನೇದು ಠಾಕೂರ್ ಭಾರ್ಗವದಾಸ್, ನಾಲ್ಕನೇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಇದ್ರಾಗ ಸರಿಯಾದ ಉತ್ತರ ಅಂತಂದ್ರೆ ಎನ್ ಎ ಪಾಲ್ಕಿಯವರು. ಎನ್ ಎ ಪಾಲ್ಕಿಯವರು ಏನು ಮಾಡ್ತಾರಂದ್ರೆ ಭಾರತದ ಸಂವಿಧಾನ ಪ್ರಸ್ತಾವನೆ ಏನಂತಂದ್ರೆ ಗುರುತಿನ ಚೀಟಿ ಅಂತೇಳಿ ಕರೆಯುತ್ತಾರೆ. ಆದರೆ ಕೆ ಮುನ್ಷಿ ಏನಂತ ಕರೀತಾರೆ ಅಂತಂದ್ರೆ ಕೆ ಮುನ್ಷಿ ಅಂದ್ರೆ ಜಾತಕ ಅಂತ ಕರೀತಾರೆ, ಪ್ರಸ್ತಾವನೆಯನ್ನು ಜಾತಕ ಅಂತ ಕರೀತಾರೆ. ಠಾಕೂರ್ ಭಾರ್ಗವದಾಸ್ ಅವರು ಏನಂತಂದ್ರೆ ಇದು ಒಂದೇನಂತಂದ್ರೆ ಗುರುತಿನ ಚೀಟಿ ಆಯ್ತಲ್ರಿ, ಇದು ಕೀ ನೋಟ್ಸ್ ಅಂತ ಕರೀತಾರೆ. ಠಾಕೂರ್ ಭಾರ್ಗವದಾಸ್ ಅವರು ಏನಂತಂದ್ರೆ ಠಾಕೂರ್ ಭಾರ್ಗವದಾಸ್ ಅವರು ಅಂತಂದ್ರೆ ಒಡವೆ ಅಂತ ಕರೀತಾರೆ. ಒಡವೆ ಅಂತ ಕರೆದವ್ರು ಯಾರು ಅಂತಂದ್ರೆ ಠಾಕೂರ್ ಭಾರ್ಗವದಾಸ್. ಕೀ ನೋಟ್ಸ್ ಅಂತ ಕರೀತಾರೆ. ಇನ್ನೊಬ್ರು ಯಾರು ಅಂತಂದ್ರೆ ಅರ್ನಸ್ಟ್ ಎಕಿಲ್ ಅಂತೇಳಿ. ಅರ್ನಸ್ಟ್ ಎಕಿಲ್, ಒಂದು ನಿಮಿಷ, ಅರ್ನಸ್ಟ್ ಎಕಿಲ್ ಅಂತೇಳಿ, ಎರ್ನೆಸ್ಟ್ ಬಾರ್ಕರ್ ಎಕಿಲ್ ಅಲ್ರಿ, ಬಾರ್ಕರ್ ಅಂತೇಳಿ. ಇವ್ರೇನಂತಂದ್ರೆ ಕೀ ನೋಟ್ಸ್ ಅಂತ ಕರೀತಾರೆ. ಕೀ ನೋಟ್ಸ್ ಅಂತೇಳಿ ಕರೆಯುತ್ತಾರೆ. ಎನ್ ಎ ಪಾಲ್ಕಿಯವರು ಏನಂದ್ರಿ ಗುರುತಿನ ಚೀಟಿ ಅಂದ್ರೆ ಕೆ ಮುನ್ಷಿ ಜಾತಕ ಅಂತ ಕರೆದ್ರಿ, ಯಾವುದು ಪ್ರಸ್ತಾವನೆಯನ್ನು. ಠಾಕೂರ್ ಭಾರ್ಗವದಾಸ್ ಅವರು ಏನಂದ್ರೆ ಒಡವೆ ಅಂತ ಕರೆದ್ರಿ. ಕೀ ನೋಟ್ಸ್ ಅಂತೇಳಿ ಎರ್ನೆಸ್ಟ್ ಬಾರ್ಕರ್ ಕರೆದ್ರಿ. ಆದರೆ ಆತ್ಮ ಅಂತ ಕರಿತಾರೆ. ಸಂವಿಧಾನದ ಪ್ರಸ್ತಾವನೆಯನ್ನು ಆತ್ಮ ಅಂತ ಕರೆದವರು ಏನಂತಂದ್ರೆ ಮೊಹಮ್ಮದ್ ಹಿದಾಯತ್ ಉಲ್ ಅಂತೇಳಿ. ಮೊಹಮ್ಮದ್ ಹಿದಾಯತ್ ಉಲ್ ಕರೆದಿದ್ದಾರೆ. ನೆಕ್ಸ್ಟು 6ನೇ ಪ್ರಶ್ನೆ ಅಂತಂದ್ರೆ ಸಂವಿಧಾನದ ಉದ್ದೇಶಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಭಾಗ 4 ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಭಾಗ 3 ಮೂಲಭೂತ ಹಕ್ಕುಗಳು. ಭಾಗ ಏನು ಕೊಟ್ಟಿಲ್ಲರಿ, ಇಲ್ಲಿ ಪ್ರಸ್ತಾವನೆ ಕೊಟ್ಟರೆ. ಪ್ರಸ್ತಾವನೆ 3ನೇದು ಆಪ್ಷನ್. 4ನೇಂದ್ರೆ ಡಿ ಎಲ್ಲಿಯೂ ನಿರ್ದಿಷ್ಟವಾಗಿಲ್ಲ. ಸರಿಯಾದ ಉತ್ತರ ಪ್ರಸ್ತಾವನೆಯಲ್ಲಿ ಅಂತಂದ್ರೆ ನಾವು ಸಂವಿಧಾನದ ಉದ್ದೇಶಗಳನ್ನು ಅಂತಂದ್ರೆ ನಾವು ಕಾಣಬಹುದ್ರಿ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ತಿದ್ದುಪಡಿ ಮಾಡಿದವರು ಎಷ್ಟನೇ ಒಂದು ತಿದ್ದುಪಡಿ ಆಗಿದೆ. ಭಾರತ ಸಂವಿಧಾನ ಪೀಠಿಕೆಯನ್ನು ತಿದ್ದುಪಡಿ ಮಾಡಿವಲ್ರಿ, ಎಷ್ಟನೇ ತಿದ್ದುಪಡಿ ಅಂತ ಕೇಳ್ಯಾರ. ನಾವು ಆಲ್ರೆಡಿ ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ, 42ನೇ ತಿದ್ದುಪಡಿ. ನೆಕ್ಸ್ಟು, ಪೀಠಿಕೆಯಲ್ಲಿ ಭಾರತ ಒಂದು ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ. ಆಪ್ಷನ್ ಎ ಸಮಾಜವಾದಿ, ಸಾರ್ವಭೌಮ, ಪ್ರಜಾಪ್ರಭುತ್ವ, ಜಾತ್ಯತೀತ, ಗಣರಾಜ್ಯ. ಆಪ್ಷನ್ ಬಿ ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಗಣರಾಜ್ಯ. ಆಪ್ಷನ್ ಸಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯ. ಆಪ್ಷನ್ ಡಿ ಗಣರಾಜ್ಯ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ. ಫಸ್ಟ್ ಏನಂತಂದ್ರೆ ನಮಗೇನಂತಂದ್ರೆ ಸಾರ್ವಭೌಮ ಬರ್ತಾರೆ. ನಮ್ಮ ಪೀಠಿಕೆಯಲ್ಲಿ ಅಂತಂದ್ರೆ ಸಾರ್ವಭೌಮ ಬರುತ್ತೆ ಫಸ್ಟ್. ಹಂಗಂದ್ರೆ ಎರಡು ಕ್ಯಾನ್ಸಲ್ ಆದರು, ಡಿ ಮತ್ತು ಏನಂತಂದ್ರೆ ಎ ಎಂದು ಕ್ಯಾನ್ಸಲ್ ಆದರು. ಇಲ್ಲಿ ಏನಂತಂದ್ರೆ ಸಾರ್ವಭೌಮ ನಂತರ ಸಮಾಜವಾದಿ ಬರುತ್ತೆ. ಆದ್ದರಿಂದ ಏನಂತಂದ್ರೆ ಆಪ್ಷನ್ ಸಿ ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಪ್ರಭುತ್ವ, ಗಣರಾಜ್ಯವನ್ನಾಗಿ ಅಂತೇಳಿ ಏನಂತಂದ್ರೆ ನಮ್ಮ ಪೀಠಿಕೆಯಲ್ಲಿ ಉಲ್ಲೇಖವಾಗಿದೆ. ಮುಂದಿನ ಪ್ರಶ್ನೆ, ಭಾರತೀಯ ಸಂವಿಧಾನದ ಪೀಠಿಕೆಯನ್ನು ರಚಿಸಿದವರು ಯಾರು ಅಥವಾ ಕಲ್ಪನೆಯನ್ನು ಕೊಟ್ಟವರು ಯಾರು? ಎ ಸರ್ದಾರ್ ಪಟೇಲ್, ಬಿ ಜವಾಹರ್ಲಾಲ್ ನೆಹರು, ಸಿ ರಾಜೇಂದ್ರ ಪ್ರಸಾದ್, ಡಿ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರು ಏನಂತಂದ್ರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತೇಳಿ ಅಬ್ಜೆಕ್ಟಿವ್ ರೆಸಲ್ಯೂಷನ್ಸ್ ಅಂತೇಳಿ ಕರೆಯುತ್ತಾರೆ, ಅಥವಾ ಗುರಿ ನಿರ್ಣಯ. ಇದು ಯಾವಾಗ ಇದು ಮಾಡ್ತಾರೆ ಅಂತಂದ್ರೆ ಗುರಿ ನಿರ್ಣಯ ಅಂತಂದ್ರೆ 1946ರಲ್ಲಿ ಏನಂತಂದ್ರೆ ಕ್ಯಾಬಿನೆಟ್ ಮಿಷನ್ ಬರ್ತಲ್ರಿ, ಅದ್ರ ಪ್ರಕಾರ ಏನಂತಾರೆ ಚುನಾಯಿತ ಪ್ರಧಾನ ರಚನಾ ಸಭೆ ಇರ್ತದೆ. ರಚನಾ ಸಭೆ ಏನಂತಂದ್ರೆ ಎರಡನೇದಂತಂದ್ರೆ ಸಭೆಗಳು ನಡೆದಿರ್ತಾವೆ. ಅವಾಗ ಸಂವಿಧಾನ ರಚನಾ ಸಭೆ ನಡೆದಿರ್ತಾರೆ. ಅವಾಗ ಏನಂತಂದ್ರೆ ಡಿಸೆಂಬರ್ 13ರಂದು ಏನಂತಂದ್ರೆ ಜವಾಹರ್ಲಾಲ್ ನೆಹರು ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನು ಹೊರಡಿಸ್ತಾರೆ. ಇದು ಮೂರನೇ ಅಧಿವೇಶನದಲ್ಲಿ ಏನಂತಂದ್ರೆ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಗುರಿ ನಿರ್ಣಯವನ್ನು ಅವರು ಪ್ರಸ್ತಾಪ ಮಾಡುತ್ತಾರೆ. ಇಷ್ಟು 10ನೇ ಪ್ರಶ್ನೆ. ಪೀಠಿಕೆ ಕಲ್ಪನೆಯನ್ನು ಈ ಕೆಳಗಿನ ಯಾವುದರಿಂದ ಎರವಲು ಪಡೆಯಲಾಗಿದೆ? ನಮ್ಮ ಪೀಠಿಕೆ ಕಲ್ಪನೆಯನ್ನು ಯಾವುದರಿಂದ ಎರವಲು ಪಡೆಯಲಾಗಿದೆ? ಇಲ್ಲಿ ಏನಂದ್ರೆ ಆಪ್ಷನ್ 3 ಇದೆ. 3 ಅಂದ್ರೆ ನೀವು ಕನ್ಸಿಡರ್ ಮಾಡಿರಿ. ಬಿ ಏನಂತಂದ್ರೆ ಇಲ್ಲಿ
UK ಬ್ರಿಟಿಷ್ ಇದೆ ಅಲ್ರಿ. ಐರಿಸ್ ತಗೋರಿ, ಐರಿಸ್. ಎ ಬ್ರಿಟಿಷ್, ಬಿ ಐರಿಸ್, ಸಿ ರಷ್ಯನ್, ಡಿ ಯುನೈಟೆಡ್ ಸ್ಟೇಟ್ಸ್. ನಾವು PT ಕಲ್ಪನೆಯನ್ನು ಯಾವ ಒಂದು ದೇಶದಿಂದ ಎರವಲು ಪಡೆದ್ವಿ ಅಂತಂದ್ರೆ, ಉದಾಹರಣೆ ಅಂತಂದ್ರೆ ಸರಿಯಾದ ಉತ್ತರ ಡಿ ಯುನೈಟೆಡ್ ಸ್ಟೇಟ್ಸ್, ಅಥವಾ ಇಟ್ ಮೀನ್ಸ್ ಅಮೇರಿಕಾ ಸಂವಿಧಾನದಿಂದ ಏನಂತಂದ್ರೆ PTK ಕಲ್ಪನೆಯನ್ನು ತೆಗೆದುಕೊಂಡಿವಿ. ರಾಜ್ಯ ನಿರ್ದೇಶಕ ತತ್ವಗಳಂತಂದ್ರೆ ಐರಿಷ್ ಸಂವಿಧಾನ ಅಂತಂದ್ರೆ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಆಫ್ ಪಾಲಿಸಿ, ಅಥವಾ ರಾಜ್ಯ ನಿರ್ದೇಶಕ ತತ್ವಗಳೇನಂತಂದ್ರೆ ಐರಿಷ್ ಸಂವಿಧಾನದಿಂದ ತೆಗೆದುಕೊಂಡಿವಿ. ಮತ್ತು ಯುನೈಟೆಡ್ ಸ್ಟೇಟ್ಸ್ನಿಂದ ಏನಂತಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳನ್ನು ತೆಗೆದುಕೊಂಡಿವಿ. ರಷ್ಯನ್ ಅಂತಂದ್ರೆ ಫಂಡಮೆಂಟಲ್ ಡ್ಯೂಟೀಸ್ ಅಂತೇಳಿ, ಇಟ್ ಮೀನ್ಸ್ ಮೂಲಭೂತ ಕರ್ತವ್ಯಗಳು ಅನ್ನು ತೆಗೆದುಕೊಂಡಿವಿ. ಕ್ವಶನ್ ನೋಡ್ರಿ 11ನೇದು. ಸಮಾಜವಾದಿ ಜಾತ್ಯತೀತ ಪದಗಳನ್ನು ಭಾರತ ಸಂವಿಧಾನ PTKಗೆ ಸೇರಿಸಿದ್ದು. ಎಷ್ಟನೇ ಒಂದು ತಿದ್ದುಪಡಿ ಮುಖಾಂತರ ಅಂತಂದ್ರೆ ಸಮಾಜವಾದಿ ಜಾತ್ಯತೀತ, ಇನ್ನೊಂದು ಪದಗಳಿಂದ ಅಂತರ್ಗತ ಇಂಟಿಗ್ರಿಟಿ ಅಂತೇಳಿ ಆ ಪದಗಳನ್ನು ಸೇರ್ಪಡೆ ಮಾಡಿದರೆ ಅದು ಎಷ್ಟನೇ ತಿದ್ದುಪಡಿ ಅಂತಂದ್ರೆ ಆಲ್ರೆಡಿ ಹೇಳಿದ್ದೀನಿ, 42ನೇ ತಿದ್ದುಪಡಿ. ನೆಕ್ಸ್ಟು, ಭಾರತೀಯ ಸಂವಿಧಾನದ ನಿರ್ಮಾತೃಗಳ ಮನಸ್ಸು ಈ ಕೆಳಗಿನ ಯಾವುದರಲ್ಲಿ ಪ್ರತಿಫಲಿಸುತ್ತದೆ? ನಮ್ಮ ಭಾರತದ ಸಂವಿಧಾನ ನಿರ್ಮಾತೃಗಳ ಮನಸ್ಸು ಏನಂತಂದ್ರೆ ಯಾವುದರಲ್ಲಿ ಪ್ರತಿಫಲಿಸ್ತದೆ? ಆಪ್ಷನ್ ಎ ಮೂಲಭೂತ ಕರ್ತವ್ಯಗಳು, ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು, ಆಪ್ಷನ್ ಸಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು, ಡಿ ಪ್ರಸ್ತಾವನೆ. ಇದರಲ್ಲಿ ಏನಂತಂದ್ರೆ ಪ್ರಸ್ತಾವನೆ, ಸರಿಯಾದ ಉತ್ತರ ಪ್ರಸ್ತಾವನೆ ಅಂತೇಳಿ. ನಮ್ಮ ಭಾರತ ಸಂವಿಧಾನ ನಿರ್ಮಾತೃಗಳ ಮನಸ್ಸು ಏನಂತಂದ್ರೆ ನಮ್ಮ ಪ್ರಸ್ತಾವನೆಯಿಂದ ಗೊತ್ತಾಗುತ್ತದೆ. ನೆಕ್ಸ್ಟು 13ನೇ ಪ್ರಶ್ನೆ. ಈ ಕೆಳಗಿನ ಯಾವ ಉದ್ದೇಶಗಳು ಭಾರತ ಸಂವಿಧಾನದ PTKಯಲ್ಲಿ ಸಾಕಾರಗೊಂಡಿಲ್ಲ? PTKಯಲ್ಲಿ ಏನಂತಂದರೆ ಯಾವ ಒಂದು ಪದ ಏನಂತ ಉಲ್ಲೇಖ ಇಲ್ಲ. ಚಿಂತನೆಯ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆಯ ಸ್ವಾತಂತ್ರ್ಯ. ಸರಿಯಾದ ಉತ್ತರ ಏನಂತಂದರೆ ಚಿಂತನೆಯ ಸ್ವಾತಂತ್ರ್ಯ ಅನ್ನೋದು ಏನಂತಂದ್ರೆ ನಮ್ಮ PTKಯಲ್ಲಿ ಉಲ್ಲೇಖವಾಗಿಲ್ಲ. ಆರ್ಥಿಕ ಸ್ವಾತಂತ್ರ್ಯ ಇದೆ, ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ವಾತಂತ್ರ್ಯ ಬರಲ್ರಿ ಇದು. ಸಾರಿ, ಒಂದು ನಿಮಿಷ ನೋಡ್ರಿ. ಇಲ್ಲಿ ಅವ್ರು ಕೇಳ್ಯಾರ ಅಂತಂದ್ರೆ ಸ್ವಾತಂತ್ರ್ಯ ಕೇಳ್ಯಾರ. ಇಲ್ಲಿ ನೋಡ್ರಿ, ನಾವು ನ್ಯಾಯ ಅಂತಂದ್ರೆ 3 ಬರ್ತಾವ್ರಿ. ನ್ಯಾಯ ಒಳಗೆ 3 ಬರ್ತವೆ. ಯಾವಂತಂದ್ರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ನೆಕ್ಸ್ಟು ರಾಜಕೀಯ ನ್ಯಾಯ. 3 ರಾಜಕೀಯ ನ್ಯಾಯಗಳು ಬಂದವು. ಅದರಲ್ಲಿ ಆರ್ಥಿಕ ಅನ್ನೋದು ನ್ಯಾಯ ಅಲ್ಲದು. ಇದು ಆರ್ಥಿಕ ಅನ್ನೋದು ಸ್ವಾತಂತ್ರ್ಯ ಅಲ್ಲ. ಇದನ್ನೋದು ಆರ್ಥಿಕ ಅನ್ನೋದು ಏನಂತಂದ್ರೆ ನ್ಯಾಯವಿದೆ, ಆದರೆ ಸ್ವಾತಂತ್ರ್ಯ ಅಲ್ಲ. ಅದರಿಂದ ಏನಂತಂದ್ರೆ ಬಿ ಮಾತ್ರ ಸರಿಯಾದ ಉತ್ತರ. ಅವ್ರೇನಂತಂದ್ರೆ ಇದರ PTKಯಲ್ಲಿ ಸಾಕಾರಗೊಂಡಿಲ್ಲ ಅಂತಂದ್ರೆ ಯಾವುದು ಉಲ್ಲೇಖವಾಗಿಲ್ಲ ಅಂತೇಳಿ. ಚಿಂತನೆ ಸ್ವಾತಂತ್ರ್ಯ ಇದೆ, ಆರ್ಥಿಕ ಅನ್ನೋದು ಏನಂತಂದ್ರೆ ಇದು ಸ್ವಾತಂತ್ರ್ಯ ಅಲ್ಲ, ನ್ಯಾಯ. ನೆಕ್ಸ್ಟು ಇಲ್ಲಿ ನೋಡ್ರಿ, ಭಾರತದ PTK ನೋಡ್ರಿ ಏನಂತಂದ್ರೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಅದರ ಎಲ್ಲ ಪೌರರಿಗೆ ಹೇಳಿನಲ್ರಿ. ಒಂದೇದೇನಂದ್ರೆ ಕ್ವಶನ್ ಹೆಂಗಂತಂದ್ರೆ ಇದು ಏನಂತಂದ್ರೆ ಪ್ರಸ್ತಾವನೆಯಲ್ಲಿ ಯಾವ ರೀತಿ ಉಲ್ಲೇಖ ಅದಂತೇಳಿ ಹೇಳಿದ್ರು. ಒಂದೇ ನೋಡ್ರಿ, ಸಾರ್ವಭೌಮ ಇದೆ, ಸಮಾಜವಾದಿ ಇದೆ, ಜಾತ್ಯತೀತ ಇದೆ. ಸಾರ್ವಭೌಮ ಫಸ್ಟ್ ಬರ್ತಾರೆ, ನೆಕ್ಸ್ಟ್ ಸಮಾಜವಾದಿ, ನಂತರ ಜಾತ್ಯತೀತ. ಇವು 3 ಪದಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಏನಂತಂದ್ರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯಗಳು. ಇವು ಏನಂತಂದ್ರೆ ಯಾವ್ದು ಇನ್ಕ್ಲೂಡ್ ಆಗಿಲ್ಲ ಅಂದ್ರೆ ಆರ್ಥಿಕ ನ್ಯಾಯ ಅದು ಕೊಟ್ಟಿದ್ದೇನೆಂದ್ರೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ, ಅದು ತಪ್ಪು. ಹಂಗಂದ್ರೆ ಇಲ್ಲಿ ಇರೋದು 3 ನ್ಯಾಯಗಳು: ಸಾಮಾಜಿಕ, ಆರ್ಥಿಕ, ರಾಜಕೀಯ. ಇಲ್ಲಿ ನೋಡ್ರಿ, ಅದು ಚಿಂತನೆ ಇಟ್ ಮೀನ್ಸ್ ವಿಚಾರ, ಅಭಿವ್ಯಕ್ತಿ, ನಂಬಿಕೆ. 3 ಇದ್ವಲ್ರಿ. ವಿಚಾರದ ಸ್ವಾತಂತ್ರ್ಯ, ಉಪಾಸನ ಸ್ವಾತಂತ್ರ್ಯ ಬಂದಲ್ರಿ. ವಿಚಾರ ಅಥವಾ ಚಿಂತನೆ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ ಮತ್ತು ಉಪಾಸನ ಸ್ವಾತಂತ್ರ್ಯ. ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ, ಸಮಗ್ರತೆಯನ್ನು ರಕ್ಷಿಸಿ, ಭಾತೃತ್ವ ಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿಗೊಳಿಸಿ, ಇದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 26, 1946ರಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಈ ಥರ ಏನಂತ ಉಲ್ಲೇಖವಿದೆ. ಆದರೆ ಏನಂತಂದ್ರೆ ನಮ್ಮ ಸಂವಿಧಾನದ PTK ಏನಂತಂದ್ರೆ ಭಾಗ ಹೌದಾ ಅದಲ್ಲ ಅಂತೇಳಿ ಏನಂತಂದ್ರೆ ಸಂವಿಧಾನದ ಭಾಗ ಆದಲ್ಲ ಅಂತೇಳಿ 3 ಪ್ರಕರಣಗಳಿದೆ. 3 ಪ್ರಕರಣ ಬಗ್ಗೆ ನೋಡೋಣ. 1ನೇ ಪ್ರಕರಣ ಹೇಳುತ್ತೆ ನೋಡ್ರಿ.
ವನ್ಯ ಪ್ರಕರಣ ಅಂತಂದ್ರೆ 1960ರಾಗ ಬೇರುಬಾರಿ ಪ್ರಕರಣ. ಈ ಪ್ರಕರಣದಲ್ಲಿ ಅಂತಂದ್ರೆ ಸಂವಿಧಾನದ ಭಾಗವಲ್ಲ ಅಂತ ಕೇಳ್ತಿದ್ರು. ಯಾವುದ್ರಿ? ಭಾಗವಲ್ಲ. ಯಾವುದು ಭಾಗವಲ್ಲ? ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತಾರೆ. ಆದರೆ ಎರಡನೇ ಪ್ರಕರಣ ಅಂತಂದ್ರೆ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಇದ್ರ ಪ್ರಕಾರ ಏನಂತಂದ್ರೆ ಪ್ರಸ್ತಾವನೆಯನ್ನು ಸಂವಿಧಾನದ ಭಾಗ ಅಂತ ಕರೀತಾರೆ. ಸಂವಿಧಾನದ ಭಾಗ ಅಂತೇಳಿ ಕರೆಯುತ್ತಾರೆ. ಆದರೆ ಮೂರನೇ ಪ್ರಕರಣ ಯಾವುದಂತಂದ್ರೆ LIC ಆಫ್ ಇಂಡಿಯಾ. ಯಾವುದು ಇದೆಯಲ್ರಿ? ಕರೆಕ್ಟ್ ಐತೆ. LIC ಆಫ್ ಇಂಡಿಯಾ 1980ರಲ್ಲಿ ಅಂತಂದರೆ ಇದು ಸಂವಿಧಾನದ ಪ್ರಸ್ತಾವನೆಯು ಅವಿಭಾಜ್ಯ ಅಂಗ ಅಂತ ಕರಿತೀವಿ. ಅವಿಭಾಜ್ಯ ಅಂಗ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಒಂದೇ ನೋಡ್ರಿ, ಬೇರುಬಾರಿ ಪ್ರಕರಣ ಏನಂತಂದ್ರೆ ಸಂವಿಧಾನ ಪ್ರಸ್ತಾವನೆ ಭಾಗವಲ್ಲ ಅಂತ ಹೇಳ್ತಾರೆ. ಕೇಶವಾನಂದ ಭಾರತಿ ಏನಂತಂದ್ರೆ ಸಂವಿಧಾನದ ಭಾಗ ಅಂತ ಹೇಳ್ತಾರೆ. ನೆಕ್ಸ್ಟ್ ಅಂದರೆ LIC ಆಫ್ ಇಂಡಿಯಾ ಏನಂತಂದ್ರೆ ಸಂವಿಧಾನದ ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಇದು ಇಷ್ಟೇನಂತಂದ್ರೆ ಭಾರತ ಸಂವಿಧಾನ ಪ್ರಸ್ತಾವನೆಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳು ಮತ್ತು ಅದರ ಪೂರ್ತಿ ವಿಷಯವಾರುಗಳು. ನಿಮಗೆ ತರಗತಿ ಇಷ್ಟವಾದರೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು.